ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ನಾಡಿನಾದ್ಯಂತ ವಿಷ್ಣು ಅಭಿಮಾನಿಗಳು ಸಡಗರ ಸಂಭ್ರಮದಿಂದ ಆಚರಿಸುತ್ತಿದ್ದಾರೆ. ಬನ್ನಿ ನಾವು ಈ ಸಂಭ್ರಮಕ್ಕೆ ಸಾಕ್ಷಿಯಾಗೋಣ. ಅದಕ್ಕೂ ಮುಂಚೆ ಹೊಸದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ಹೋಗೋಣ. ಇದು ಕನ್ನಡ ಚಾನೆಲ್ ಬ್ರೋ. ಎಲ್ಲ ಇಟ್ಕೊಂಡು ನಾವು ಎಲ್ಲರೂ ಅಲ್ಲಪ್ಪ ಅವ್ರ ಫೋಟೋ ಇಲ್ಲ ಅಂತೆ. ಓಕೆ ಓಕೆ ಆಯ್ತು. ನಾವು ಇಲ್ಲಿ ಗರಪಳ್ಳಿಯ ಇಲ್ಲಿ ನೆಲೆಸಿದ್ದೀವಿ. ನಾವು ಇಲ್ಲಿ ಗರಪಳ್ಳಿ ಅಂತ ನಾವು ಏನಂತಂದ್ರೆ ವಿಷ್ಣುವರ್ಧನ್ ಬಗ್ಗೆ ಏನ್ 75ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಗರಪಳ್ಳಿದ ಮುನಿಯಪ್ಪ ಬಡಾವಣೆಯಲ್ಲಿ ವಿಷ್ಣುವರ್ಧನ್ ಪುತ್ಥಳಿ ಉದ್ಘಾಟನೆ ಆಗಿದೆ. ಇಲ್ಲಿ ಅವ್ರದ್ದು 75ನೇ ವರ್ಷದ ಹುಟ್ಟುಹಬ್ಬ ಅಂಗವಾಗಿ ಇಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ. ಹಾಗೆ ಇವರಿಗೆ ಬದುಕಿದಾಗಲೇ ಪ್ರಶಸ್ತಿ, ಕರ್ನಾಟಕ ಪ್ರಶಸ್ತಿ ಕೊಟ್ಟಿದ್ರೆ ತುಂಬಾ ಸಂತೋಷ. ಹಾಗೂ ಈಗಲೂ ಕೊಟ್ಟಿದ್ದಾರೆ, ಅದಕ್ಕೂ ನಮ್ಗೆ ತುಂಬಾ ಸಂತೋಷ ಆಗಿದೆ. 75ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಮೂಲಕ ತಮ್ಮಲ್ಲಿ ಮನವಿ. ಹಾಗೂ ಕರ್ನಾಟಕ ರತ್ನ ಕೊಡುವಂತಹ ದಿವಂಗತ ವಿಷ್ಣುವರ್ಧನ್ ಅವರಿಗೆ ಇವತ್ತು ನಮ್ಮ ಪುಣ್ಯಭೂಮಿಯಲ್ಲಿ ನಮಗೆ ಅವಕಾಶ ಕೊಡಲಿಲ್ಲ. ಅಭಿಮಾನಿಗಳಲ್ಲಿ ಲಕ್ಷಾಂತರ ಜನ ಅಭಿಮಾನಿಗಳಿದ್ದೀವಿ. ಸರ್ಕಾರ ಇದ್ರ ಬಗ್ಗೆ ಒಂದು ಒಳ್ಳೆ ಕ್ರಮ ತಗೋಬೇಕಾಗಿತ್ತು. ಮೂರು ಸರ್ಕಾರಗಳು ಬಂದು ಕ್ರಮ ತಗೊಂಡಿಲ್ಲ. ಈಗ ನಮಗೆ ಕರ್ನಾಟಕ ರತ್ನ ಕೊಡ್ತಾ ಇದ್ದಾರೆ. ಅದನ್ನ ಸರ್ಕಾರ ತಿರುಮಣಿಯಿಂದ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ನಮ್ಮ ವಿಷ್ಣು ಸೇನಾ ಸಮಿತಿಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರಿ ಅರಮನೆ ಮೈದಾನದಲ್ಲಿ
ಎಲ್ರಿಗೂ ನಮಸ್ಕಾರ. ಇವತ್ತು ಕನ್ನಡ ಚಿತ್ರರಂಗದ ಖ್ಯಾತ ನಟ ಸಾಹಸ ಸಿಂಹ ಅಭಿನಯ ಭಾರ್ಗವ ವಿಷ್ಣುವರ್ಧನ್ ಅವರ 75ನೇ ವರ್ಷದ ಜಯಂತಿ, ಅವ್ರ ಹುಟ್ಟಿದ ದಿನ 75ನೇ ವರ್ಷದ ಅವರ ಒಂದು ಜನ್ಮದಿನಾಚರಣೆ ಒಂದು ಸರಳವಾಗಿ ಈ ಭಾಗದಲ್ಲಿ ನಮ್ಮ ಸೂರಿ ಮತ್ತೆ ರಾಮೇಗೌಡರು ಮತ್ತೆ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅವರ ಹುಟ್ಟಿದ ಹಬ್ಬಕ್ಕೆ ಶುಭ ಕೋರೋಣ. ಆದ್ರೆ ಎಲ್ಲೋ ಒಂದ್ ಕಡೆ ಎಲ್ಲ ಇವತ್ತು ರಾಜ್ಯದ ಜನರಿಗೆ ನೋವಿದೆ. ಅವರ ಒಂದು ಏನು ಸಮಾಧಿ ಜಾಗ ಇತ್ತು, ಸರ್ಕಾರನೇ ಕೊಟ್ಟು ಆ ಜಾಗನ ತಿರುಗಿ ಅವರ ಒಂದು ಮಂಟಪ ಇದ್ದಿದ್ದು ಅದನ್ನ ಅಭಿವೃದ್ಧಿ ಮಾಡದೇಲೆ ತಿರುಗಿ ಅದನ್ನೆಲ್ಲ ನೆಲಸಮ ಮಾಡಿ ಅದು ತಿರುಗಿ ಸರ್ಕಾರ ವಾಪಸ್ ತಗೊಳ್ಳೋ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಇದು ಇಡೀ ಕನ್ನಡ ಜನತೆಗೆ, ಕರ್ನಾಟಕ ಜನತೆಗೆ ಒಂದು ನೋವಿನ ಸಂಗತಿ. ಇಂಥ ಕೆಲಸ ಆಗ್ಬಾರ್ದಿತ್ತು. ಇಂಥ ಮಾನೀಯರನ್ನ ಗುರುತಿಸಿ ಮುಂದಿನ ಪೀಳಿಗೆಗೆ ಬೇರೆ ಜನಕ್ಕೆ ಒಂದು ಮಾರ್ಗದರ್ಶಕರಾಗಿದ್ದಂತ ಅವ್ರನ್ನ ಇಟ್ಕೋಬೇಕಾಗಿದೆ. ಎಲ್ಲರದ್ದು ಒಂದು ಕರ್ತವ್ಯ ಇತ್ತು. ಅವರ ಅಭಿಮಾನಿಗಳಿಗೆ ತುಂಬಾ ನಿರಾಶೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೆ. ಹಾಗೂ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಂತ ಸನ್ಮಾನ್ಯ ಸತೀಶ್ ರೆಡ್ಡಿ ಅವರು ಕೂಡ ಈ ಒಂದು ಅವರ ಪರವಾಗಿ ನಾನು ಎಲ್ರಿಗೂ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಒಂದು ವಿಷಯ ಇಷ್ಟಪಡ್ತೀನಿ. ಈ ಭಾಗದಲ್ಲಿ ಒಂದು ಸ್ಟ್ಯಾಚ್ಯೂ ಮಾಡ್ಲೇಬೇಕು ಅಂತ ನಮ್ಮ ಅಧ್ಯಕ್ಷರಾದ ಸೂರ್ಯ ಅವರು ಪ್ರಯತ್ನ ಪಟ್ಟು ಆ ಪ್ರಯತ್ನ ವಿಫಲವಾಗದೆ ಎಲ್ಲಾರು ಈ ಸಮ್ಮುಖದಲ್ಲಿ ಎಲ್ಲಾರು ಸಪೋರ್ಟ್ ಮಾಡಿದೀರಾ. ಅದು ಇದೇ ಸಪೋರ್ಟ್ ಮುಂದಕ್ಕೂ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ಒಂದು ಆರ್ಚ್ ಮಾಡಿ ಇದನ್ನ ಇದೇ ಪ್ಲೇಸಲ್ಲಿ ಇದೇ ಶಾಸನ ಉಳ್ಕೋಬೇಕು ಅಂತ ಒಂದು ಪ್ರಯತ್ನ ಪಡ್ತಿದೀವಿ. ಅದಕ್ಕೆ ನಮ್ಮ ಕೌನ್ಸಿಲರ್ ನಮ್ಗೆ ಸಹಕಾರವಾಗಿ ನಿಂತ್ಕೋತಾರೆ. ಅದೇ ರೀತಿ ನಮ್ಮ ಮೇಲೆಯವರನ್ನು ಕೇಳ್ಕೊಂಡಿದೀವಿ. ಅದನ್ನ 100% ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಮಾಡ್ತೀವಿ. ಮಾಡಿದ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ. ಆದ್ರೆ ಈ ರೋಡ್ ದೊಡ್ಡದಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತಾರೆ. ಮುಂದಕ್ಕೆ ಆ ಕಡೆ ಬೇಕಾದ್ರೆ ತಗೋಬೇಕಂದ್ರೆ ಈ ಕಡೆ ತಗೊಳ್ಳೋ ಚಾನ್ಸ್ ಇಲ್ಲ. ಇದನ್ನ ದೊಡ್ಡದಾಗಿ ಮಾಡ್ಲೇಬೇಕು. ಇದೊಂದು ಸ್ಟ್ಯಾಚ್ಯೂ ಮಾಡ್ಬೇಕು, ಇದಕ್ಕೊಂದು ಮೇಲೆ ಒಂದು ಏನೋ ಗೋಪುರ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ಅದಕ್ಕಂತೂ ಸಹಕಾರ ಮಾಡ್ಬೇಕು ಎಲ್ಲರಿಗೂ. ದಯವಿಟ್ಟು ಎಲ್ಲರ ಹತ್ರನು ಕೇಳ್ಕೊಂತೀನಿ. ಈ ಮುಖವಾಗಿ ಎಲ್ಲ ನಮ್ಮ ಒಂದು ದಾರಿಪಳ್ಯದ ಮುಖಂಡರಲ್ಲಿ ಕೇಳ್ಕೊಳ್ಳೋಕೆ ಇರ್ತೇನೆ. ಎಲ್ಲರೂ ನೀವು ಬಂದು ಭಾಗಿಯಾಗಬೇಕು ಅಂತ ಕೇಳ್ಕೊಂತೀನಿ. ಮೊದಲಿಗೆ ವಿಷ್ಣುವರ್ಧನ್ ಅವರ ಹುಟ್ಟು ಪ್ರತಿಯೊಬ್ಬರಿಗೂ ವಿಷ್ಣುವರ್ಧನ್ ಅವರ ಒಂದು ಚಿತ್ರ ಆಗಲಿ, ಒಂದು ಫಿಲಂ ನೋಡಿ, ಒಂದು ಹಾಡು ನೋಡಿ ಎಷ್ಟೋ ಜನ ಬದಲಾಗಿದ್ದಾರೆ. ಎಲ್ಲ ಒಳ್ಳೆ ಆದರ್ಶ ವ್ಯಕ್ತಿ. ನಮ್ಗೆಲ್ಲ ಫಿಲಂ ಆದ ಒಂದು ಚಿತ್ರ ಮಾಡಿದ ಚಿತ್ರದಲ್ಲಿರೋ ಒಂದು ಸಾರಾಂಶದಿಂದ ಎಷ್ಟೋ ಜನಗಳ ಬದಲಾವಣೆ ಆಗೋದು. ನೋಡಿದ್ರಲ್ವಾ ವಿಷ್ಣು ದಾದಾ ಅವರ 75ನೇ ವರ್ಷದ ಹುಟ್ಟುಹಬ್ಬ ಸಂಭ್ರಮ. ಸಿಕ್ಕಾಪಟ್ಟ ಚೆನ್ನಾಗಿತ್ತು. ನಿಮಗೂ ಇಷ್ಟ ಆಯ್ತಾ? ಇಷ್ಟವಾದ್ರೆ ನೋಡಿ, ಹಾಗೆ ಹೋಗ್ಬೇಡಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ ಬಾಯ್. ಸಿ ಯು ನೆಕ್ಸ್ಟ್ ವಿಡಿಯೋలో ಸಿಗೋಣ. ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್.